ಇವ್ರ್ಯಾರು, ನೀವ್ಯಾರು, ಇವ್ರಿಗೆ ನೀವೇನಾಗ್ತೀರಾ ಅಂತ ಎಲ್ಲ ಗೊತ್ತು. ಓಹೋ, ಗೊತ್ತಿರೋದಕ್ಕೆ ಇದೆಲ್ಲ ಮಾಡ್ತಾ ಇದ್ಯಾ ಅಂತ ಆಯ್ತು. ನಾನೇನ್ ಮಾಡ್ದೆ? ನೀನೇನ್ ಮಾಡಿದ್ಯೋ, ಇವಾಗೇನ್ ಮಾಡ್ತಿದ್ಯೋ, ಇನ್ ಮುಂದಕ್ಕೂ ಏನ್ ಮಾಡ್ಬೇಕು ಅಂತಿದ್ಯೋ ಅದೆಲ್ಲ ಅರ್ಥ ಆಗದೆ ಇರುವಂತ ಮುಗ್ಧೆ ನಾನಲ್ಲ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಕೂಡ ನೀನ್ ಅನ್ಕೊಂಡಿದ್ದನ್ನ ನಡೆಯೋದಕ್ ಬಿಡಲ್ಲ. ನಾನ್ ಅನ್ಕೊಂಡಿದ್ದನ್ನ ಸಾಧ್ಸೋವರೆಗೂ ಯಾರು ನನ್ನನ್ನ ತಡೆಯೋಕಾಗಲ್ಲ. ಎಷ್ಟೇ ಧೈರ್ಯ ನಿನ್ಗೆ? ಅದು ಹುಟ್ಟಿದಾಗ್ಲಿಂದಾನೇ ಬಂದಿದೆ. ನಿನ್ನ ಏ ಸಾಕ್ ನಿಲ್ಸಿ. ನೀವ್ ಹೊಡಿಯೋದಕ್ಕೆ ಕೈ ಎತ್ತೋದು, ನಿಮ್ಮನ್ ತಡೆಯೋದಕ್ಕೆ ನಾನ್ ನಿಮ್ ಕೈ ಹಿಡ್ಕೊಳ್ಳೋದು, ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ಈ ಸಲ ಹೊಸದಾಗಿ ಬೇರೆ ಏನಾದ್ರೂ ಟ್ರೈ ಮಾಡಿ. ಅಷ್ಟಕ್ಕೂ ಈಗೇನಾಗ್ಬಾರ್ದಾಗಿದೆ ಅಂತ ಹೀಗ್ ಬಾಯಿಗೆ ಬಂದ್ ಹಾಕಿ ಕಿರ್ಚಾಡ್ತಾ ಇದ್ದೀರಾ? ಓ, ಇವ್ರು ನನ್ನನ್ನ ಸುತ್ತಾಡಿಸ್ತಾ ಇದಾರೆ ಅಂತನಾ? ಆ ತರದ ಅವಶ್ಯಕತೆ, ಆಸೆ ಎರಡೂ ನನಗಿಲ್ಲ. ನೀವ್ ಹೀಗೆ ಕಾಣಿಸಿದ ಪ್ರತಿ ಸಲನೂ ಕೂಗಾಡ್ತಿದ್ರೆ ನಿಮ್ಮೇಲಿರೋ ಕೋಪದಿಂದ ಇವ್ರ ಜೊತೆನೆ ಓಡಾಡ್ತೀನಿ. ಆಮೇಲೆ ಪಿತ್ತ ನೆತ್ತೆಗೆ ಇರೋದು ನಿಮಗೆ. ನಿಜವಾಗ್ಲೂ ಓಡಾಡ್ತೀರಾ ರೀ? ಉತ್ತಮ್, ಏನು ನೀನ್ ಕೂಡ? ಸುಹಾಸಿನಿ, ಅಲ್ ನೋಡಿ, ಕರೀತಿದಾರಲ್ಲ ನಿಮ್ ರಾಜಮಾತೆ. ಹೊರಡಿ, ಮನೆಗ್ ಹೋಗಿ ಆರಾಮಾಗಿ ಏನ್ ನಡೀತು ಅಂತ ನಿಮ್ ಮಗನ್ನ, ಸಾರಿ ಈ ಹುಡ್ಗನ್ನ ವಿಚಾರಿಸಿ. ಅನಾವಶ್ಯಕವಾಗಿ ನನ್ ಮೇಲ್ ಕೂಗಾಡಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಹೌದಮ್ಮ, ಇದೆಲ್ಲ ಮನೆಗೆ ಹೋದ್ಮೇಲೆ ಮಾತಾಡೋಣ. ಹೀಗೆ ರೋಡಲ್ಲೆಲ್ಲ ಯಾಕೆ? ಐ ವಿಲ್ ಸಿ. I see. You see. I will also see. ಕಂದ, ನಡಿ. ಅಮ್ಮ ಅಮ್ಮ ಅದು ಬಾಯ್. ಯಾಕೋ ಮನೆ ಮರ್ಯಾದೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ? ಇಲ್ಲಾಂದ್ರೆ ಅವಳ ಕೊರಳಗ್ 3 ಗಂಟೆ ಕಟ್ಟಿ ಮನೆಗೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೇಕು ಅಂತಿದ್ಯಾ? ಏನ್ ಮಾತಾಡ್ತಿದ್ಯಮ್ಮ? ನಾನಾ ಹುಡ್ಗಿನ್ ಮದ್ವೆ ಆಗೋದು ಅಂದ್ರೇನು? ಇಲ್ಲ ಅಂದ್ರೆ ಕಟ್ಕೊಂಡಿರೋ ಹೆಂಡತಿಗೂ ಮಾಡದೇ ಇರೋ ಸೇವೆಗಳನ್ನ ಆ ಹುಡುಗಿಗೆ ರೋಡಲ್ಲಿ ನೀನ್ ಯಾಕೆ ಮಾಡ್ತಿದ್ದೆ? ಮನ್ಸಲ್ಲಿ ಆತರ ಉದ್ದೇಶ ಇಲ್ದೇ ಇದ್ಮೇಲೆ ಕೋಟೀಶ್ವರರಾಗಿರೋ ನಮ್ಮ ಮಗ ಕೂಲಿಯವಂತರ ಯಾಕೆ ಆಡ್ತಾ ಇದ್ಯಾ ಹೇಳೋ? ಅಮ್ಮ, ನೀವೆಲ್ಲ ನನ್ನನ್ನು ಅಪಾರ್ಥ ಮಾಡ್ಕೋತಿದ್ದೀರಾ. ಇಲ್ಲ ಕಣೋ, ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದೀವಿ. ನಾವಿಲ್ಲಿ ನಿನ್ಗೆ ಮತ್ತೆ ತ್ರಿಷನ್ಗೆ ಮದ್ವೆ ಏರ್ಪಾಟ್ಗಳನ್ನೆಲ್ಲ ಮಾಡ್ತಿದ್ರೆ ನೀನಿಲ್ಲಿ ಬೇರೆ ಯಾವ್ದೋ ಹುಡುಗಿ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇದ್ಯಾ? ಇದ್ರ ಅರ್ಥ ಏನು? ನಾವ್ ಏನು ಅಂತ ಅರ್ಥ ಮಾಡ್ಕೋಬೇಕು ಹೇಳು. ಅಮ್ಮ ಪ್ಲೀಸ್, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಾನು ಬೇಕು ಅಂತ ಮೈಥಿಲಿನ ಗಾಡಿಲಿ ಕರ್ಕೊಂಡು ಹೋಗ್ಲಿಲ್ಲ. ಮತ್ಯಾಕ್ ಕರ್ಕೊಂಡು ಹೋಗಿದ್ದೆ? ಸತ್ಯನ ಹೊರಗೆ ತೆಗೆಯೋದಕ್ಕೆ. ಸತ್ಯಾನ್ ಹೊರಗ್ ತೆಗಿಯೋದಕ್ಕ? ಹೌದಮ್ಮ, ನಮ್ಮ ಆಫೀಸಲ್ಲಿ ನಡೆದಿರೋ ಫ್ರಾಡ್ಗೂ ಮೈಥಿಲಿ ಕೆಲಸ ಮಾಡ್ತಿರೋ ಬ್ಯಾಂಕ್ಗೂ ಏನೋ ಸಂಬಂಧ ಇದೆ ಅನ್ನೋದು ನನ್ನ ಅನುಮಾನ. ಡೈರೆಕ್ಟಾಗಿ ಹೋಗಿ ಅವ್ರ ಬ್ರಾಂಚಲ್ಲಿ ಕೇಳಿದ್ರೆ ಆ ಮ್ಯಾನೇಜರ್ ನಡೆದಿರೋ ಫ್ರಾಡ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟ. ಅದಕ್ಕೆ ಈ ಹುಡುಗಿನ ಟ್ರ್ಯಾಪ್ ಮಾಡೋಣ ಅಂತ ಅಷ್ಟು ಕ್ಲೋಸ್ ಆಗಿರೋ ಥರ ಅವಳ ಹತ್ರ ನಾಟಕ ಮಾಡ್ತಿದ್ದೀನಿ ಹೊರತು ನೀವ್ ಅನ್ಕೊಂಡ್ರೆ ಹಾಗೆ ಖಂಡಿತ ಇಲ್ಲ. ನೀನ್ ಹೇಳ್ತಾ ಇರೋದು ನಿಜನಾ? ಹೌದಮ್ಮ. ನಿಮ್ಗೆಲ್ಲ ಸುಳ್ಳು ಹೇಳ್ತೀನಾ? ಸತ್ಯ ತಿಳ್ಕೋಬೇಕು ಅಂದ್ರೆ ಆ ಬ್ರಾಂಚ್ ಅವರು ಯಾರೋ ಒಬ್ರು ನಮ್ಗೆ ಫೇವರ್ ಆಗಿರ್ಬೇಕು. ಲಕಿಲಿ ಈ ಹುಡುಗಿ ಪರಿಚಯ ಆದ್ಲು. ಅದಕ್ಕೆ ನಾನು ಹುಡುಗಿ ಜೊತೆ ಕ್ಲೋಸ್ ಆಗಿರೋ ತರ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನಾಳೆನೋ ನಾಡಿದ್ದು ಆ ಹುಡುಗಿಯಿಂದಾನೆ ಫ್ರಾಡ್ ಯಾರಿಂದ ನಡೀತು ಅನ್ನೋದನ್ನ ತಿಳ್ಕೊತೀನಿ. ಅದಾದ್ಮೇಲೆ ಒಬ್ಬೊಬ್ರನ್ನು ವಿಚಾರಿಸ್ಕೊಳ್ತೀನಿ. ಇಲ್ಲಿ ನೋಡಿ, ಇದು ನೀವೆಲ್ಲ ನಂಬೇಕು ಅಂತ ಹೇಳ್ತಿಲ್ಲ, ಇದೇ ನಿಜ ಅಂತ ಹೇಳ್ತಿದ್ದೀನಿ.
ಅಳಿಮಯ್ಯ, ನೀನ್ ನಿಜಾನೇ ಹೇಳ್ತಿದ್ಯೋ ಇಲ್ಲ ಸುಳ್ಳು ಹೇಳ್ತಿದ್ಯೋ ಅನ್ನೋದು ತ್ರಿಷಾ ಕುತ್ತಿಗೆಗೆ ನೀನ್ ತಾಳಿ ಕಟ್ಟೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಾವ? ಇದೇ ಸಂಬಂಧ ಇದೆ ಅಳಿಮಯ್ಯ. ನೀನು ಮೈಥಿಲಿನ ಟ್ರ್ಯಾಪ್ ಮಾಡೋದಕ್ಕೆ ಕ್ಲೋಸ್ ಆಗಿದ್ಯೋ ಅಥವಾ ಮನಸ್ಸಲ್ಲಿ ಇನ್ನೇನಾದ್ರೂ ಇಟ್ಕೊಂಡು ಕ್ಲೋಸ್ ಆಗಿದ್ಯಾ ಅನ್ನೋದು ಮದುವೆಯಿಂದಾನೇ ನಿರ್ಧಾರ ಆಗೋದು. ತ್ರಿಷಾ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಿದ್ರೆ ನೀನ್ ಹೇಳ್ತಿರೋದು ನಿಜಾನೇ. ಆದ್ರೆ ತಾಳಿ ಕಟ್ಲಿಲ್ಲ ಅಂದ್ರೆ ನೀನ್ ಹೇಳೋದು ಅಪ್ಪಟ ಸುಳ್ಳು. ಕರೆಕ್ಟ್. ಅಳಿ ಅಂದ್ರೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಾಗಂತ ನನ್ ಮೊಮ್ಮಗನ ನಾನು ಅನ್ಮಾನ್ಸಲ್ಲ. ಆ ಮೈಥಿಲಿ ಮೇಲೆ ನನಗ ಅನುಮಾನ. ಏನಾದ್ರೂ ಆಗಿರ್ಲಿ, ಆ ಮೈಥಿಲಿನ ರೋಡ್ನಲ್ಲಿ ಭೇಟಿ ಆಗದೆ ಇರೋದೇ ಒಳ್ಳೇದು. ಆಯ್ತು ಅಜ್ಜಿ. ಇಂಥದ್ದೆಲ್ಲ ಏನಾದ್ರೂ ಇದ್ರೆ ಮೊದ್ಲೇ ನಮ್ಮ ಹತ್ರ ಹೇಳ್ಬಿಡು ಕಂದ. ಇಲ್ಲ ಅಂದ್ರೆ ಎಲ್ಲಾರ್ಗೂ ಎಷ್ಟ್ ಟೆನ್ಷನ್ ಆಗತ್ ನೋಡು. ಸರಿ ಅಮ್ಮ, ಇರೋ ವಿಷಯ ಹೇಳ್ದೆ ಅಲ್ವಾ, ಇನ್ನು ನೀವು ಧೈರ್ಯವಾಗಿರಿ. ಆಯ್ತು ಕಂದ. ನಿನ್ನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಸಾರಿ ಕಣೋ. ನನ್ಗೇನು ಪ್ರಾಬ್ಲಮ್ ಇಲ್ಲ, ನನ್ಗೇನು ಬೇಜಾರಿಲ್ಲ. ಶ್ಯೂರ್? ಸರಿ. ಆ ಆ ಅಳಿಮಯ್ಯ, ಅದೆಷ್ಟು ನಾಟಕ ಆಡ್ತೀಯ. ನೀನ್ ಹೇಳೋ ಮಾತುಗಳನ್ನೆಲ್ಲ ತಲೆ ಕೆಟ್ಟೋರು ಒಪ್ಕೋಬಹುದು, ಆದ್ರೆ ನಾನಂತೂ ನಂಬಲ್ಲ ಕಣ. ನೀನ್ ಹೇಳ್ತಿರೋ ಮಾತೆಲ್ಲ ಸುಳ್ಳು ಅಂತ ನನಗೆ ಸಿಕ್ಕಾಪಟ್ಟೆ ಅನುಮಾನ. ತಿಳ್ಕೊಂತೀನಿ ನೀನ್ ಹೇಳಿರೋದು ನಿಜಾನೋ ಇಲ್ಲ ಸುಳ್ಳೋ ಅಂತ ಸದ್ಯದಲ್ಲೇ ತಿಳ್ಕೊಂತೀನಿ. ಏನಾಯ್ತೆ? ಯಾಕಿಷ್ಟೊಂದು ಡಲ್ ಆಗಿದೆಯಾ? ಏನು ಇಲ್ವೇ ಪಾಪ, ನನ್ನಿಂದಾಗಿರಿ ಇವತ್ ಮಾತು ಕೇಳಿಸ್ಕೋಬೇಕಾ ಬಂತು. ಯಾಕೆ? ನೀವ್ ಹೀಗೆ ಕಾಣಿಸಿದ ಪ್ರತಿ ಸಲನೂ ಕೂಗಾಡ್ತಿದ್ರೆ ನಿಮ್ಮೇಲಿರೋ ಕೋಪದಿಂದ ಇವ್ರ ಜೊತೆನೆ ಓಡಾಡ್ತೀನಿ. ಅಮ್ಮ ಅಮ್ಮ, ಅದು ಪಾಪ ನನಗ್ ಹೆಲ್ಪ್ ಮಾಡೋದಕ್ ಬಂದ, ಫೈನಲ್ ಆಗಿ ಅವ್ರ ಮನೆಯವ್ರ ಹತ್ರನೇ ಸಿಕ್ಕಾಕೊಂಡ. ನಿನಗೇನ್ ಹೇಳಿಲ್ವಾ? ಅವ್ರು ಹೇಳ್ದೆ ಹೋದ್ರೆ ಆಶ್ಚರ್ಯ, ಹೇಳಿದ್ರೆ ಆಶ್ಚರ್ಯ ಯಾಕೆ? ಅದೇನಂದ್ರೆ ನನ್ನಿಂದಾಗಿ ಅವ್ರು ಅನ್ಸ್ಕೊಳ್ಳೋ ಹಾಗಾಯ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಬೇಜಾರು ಯಾಕೆ ಮಾಡ್ಕೋತೀಯಾ? ಒಂದ್ಸಲ ಕಾಲ್ ಮಾಡಿ ಸಾರಿ ಹೇಳಿದ್ರೆ ಆಯ್ತು, ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಕರೆಕ್ಟ್, ಸರಿಯಾಗಿ ಹೇಳ್ದೆ. ಈಗ್ಲೇ ಕಾಲ್ ಮಾಡ್ತೀನಿ. ಹಲೋ, ನಾನು ರೀ ಮೈಥಿಲಿ. ನಿಮ್ಮಮ್ಮ ಮತ್ತೆ ನಿಮ್ಮಜ್ಜಿ ಅವರು ಮನೆಗೆ ಹೋದ್ಮೇಲೆ ನಿಮ್ಗೇನು ಬೈಲಿಲ್ಲ ಅಲ್ವಾ? ಬೈದೆ ಸುಮ್ನೆ ಹೇಗಿರಕ್ಕಾಗತ್ತೆ? ನಿನ್ನಂಥ ಕ್ಯಾರೆಕ್ಟರ್ ಇಲ್ದಿರೋಳನ್ನ ನೆತ್ತಿ ಮೇಲೆ ಕೂಡಿಸ್ಕೊಂಡು ತಿರುಗಿಸ್ತಾ ಇದ್ದಾನಲ್ಲ. ಸುಹಾಸಿನಿ ಅವರೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಿನಗೇನೆ ಮರ್ಯಾದೆ ಕೊಟ್ಟು ಮಾತಾಡೋದು? ನಿಮ್ಮಮ್ಮ ಮಾಡ್ತಾ ಇರೋ ಕಳ್ತನಗಳು ಸಾಲ್ದು ಅಂತ ಒಂದೇ ಸಲಕ್ಕೆ ಆಸ್ತಿ ಸಂಪಾದಿಸ್ಬೇಕು ಅಂತ ನನ್ ಹುಡುಗಂಗೆ ನೀನು ಬಲೆ ಹಾಕಿರೋ ತರ ಇದೆ.
ನೀನೇನೋ ಬಲೆ ಹಾಕಿ ನಮ್ ಹುಡ್ಗನ ಎಳ್ಕೊಳ್ಳೋ ತರ ಇದ್ಯಾ? ನಿಮ್ಮಮ್ಮನ್ಗ್ ಹೇಳು, ಈ ಸುಹಾಸಿನಿ ಇರೋವರೆಗೂ ತನ್ ಮಗನ್ನ ಬಿಟ್ಕೊಡಲ್ಲ ಅಂತ. ಇನ್ನೊಂದು ಸಲ ನನ್ ಮಗನ್ ಕಡೆ ತಿರುಗ್ ನೋಡಿದ್ರು, ಅವನ್ ಜೊತೆಗ್ ಮಾತಾಡಕ್ ಪ್ರಯತ್ನ ಪಟ್ರು ಪ್ರಾಣ ತೆಗಿಬೇಕಾಗತ್ತೆ. ಸಾಕು, ನಿಲ್ಲಿಸ್ತೀರಾ? ಏನೋ ಪಾಪ ನನ್ನಿಂದ ಮಾತನ್ಸ್ಕೊಂಡಲ್ಲ ಅಂತ ಆ ಬೇಜಾರಲ್ಲಿ ಫೋನ್ ಮಾಡಿದ್ರೆ ನೀವು ನಿಮ್ಗಿಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ? ನಿಜ ಹೇಳ್ಬೇಕು ಅಂದ್ರೆ ನಾನೇನು ನಿಮ್ ಮಗನ್ ಸುತ್ತುತ್ತಿಲ್ಲ. ನಿಮ್ ಮಗನೇ ನನ್ ಹಿಂದೆ ತಿರುಗ್ತಾ ಇದ್ದಾನೆ. ನಾನೇನಾದ್ರೂ ಕೇಳಿದ್ನಾ ನನ್ ಗಾಡಿ ಪಂಚರ್ ಆದ್ರೆ ನನ್ನ ಕರ್ಕೊಂಡ್ ಹೋಗಿ ಅಂತ? ನಾನೇನಾದ್ರೂ ಕೇಳಿದ್ನಾ ಕಾರಲ್ಲಿರೋ ಛತ್ರಿ ತಂದು ನನಗ್ ಕೊಡಿ ಅಂತ? ಮಾಡಿದ್ದೆಲ್ಲ ನಿಮ್ ಮಗ ಆದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಬೈತಾ ಇದ್ದೀರಲ್ಲ. ನಿಮಗ್ ಸಾಧ್ಯ ಆದ್ರೆ ನಿಮ್ ಮಗಂಗೆ ಬುದ್ಧಿ ಹೇಳಿ. ಅದು ಬಿಟ್ಟು ನನ್ ಕ್ಯಾರೆಕ್ಟರ್ ಇಲ್ಲ, ನಮ್ಮಮ್ಮ ನನ್ನನ್ನ ಕ್ಯಾರೆಕ್ಟರ್ ಇಲ್ದೇ ಇರೋ ತರ ಬೆಳೆಸಿದಾರೆ ಅಂತ ಬಾಯ್ ಬಂದ್ ಹಾಗ್ ಮಾತಾಡಿದ್ರೆ ಮಾತ್ರ ನಿಮ್ಮನ್ ಸುಮ್ನೆ ಬಿಡಲ್ಲ. ಇಡ್ರಿ ಫೋನು. ಎಷ್ಟು ಕೊಬ್ಬೆ! ನಾಚಿಕೆ ಇಲ್ದೆ ನನ್ ಮಗನ್ ಜೊತೆಗ್ ಮಾತಾಡಕ್ಕೆ ಫೋನ್ ಮಾಡಿದ್ದು ಅಲ್ದೆ, ನಾನ್ ಮಾತಾಡ್ತಿದ್ದ ಹಾಗೆ ಮರ್ಯಾದೆ ಇಲ್ದೆ ಕಟ್ ಬೇರೆ ಮಾಡ್ತೀಯಾ? ಇದೆಲ್ಲ ನಿನಗ್ ನನ್ ಮಗ ಕೊಟ್ಟಿರೋ ಸಲಿಗೆ. ನೋಡ್ಕೋತೀನಿ, ನೀನ್ ಸಿಗ್ದೆ ಹೋಗ್ತೀಯಾ? ನಿನ್ ಕೊಬ್ಬನ್ನ ಇಳಿಸ್ದೆ ನಾನ್ ಹೋಗ್ತೀನ. ಏನಾಯ್ತೆ? ಏನೋ ಅವ್ರ ಫೋನ್ ರಿಸೀವ್ ಮಾಡ್ತಾರೆ ಅನ್ಕೊಂಡ್ರೆ ಅವ್ರಮ್ಮ ಫೋನ್ ರಿಸೀವ್ ಮಾಡಿದ್ರು. ಓಹೋ, ಅದಕ್ಕ ಇಷ್ಟ್ ಕೋಪ? ಅವ್ರ ಹತ್ರ ಮಾತಾಡೋದಕ್ಕಿಂತ ಫೋನ್ ಕಟ್ ಮಾಡೋದೇ ಮೇಲು. ಅದಕ್ಕೆ ಕಟ್ ಮಾಡ್ದೆ. ಒಳ್ಳೆ ಕೆಲ್ಸ ಮಾಡ್ದೆ. ಅಮ್ಮ ಮೈಥಿಲಿ, ಮೈಥಿಲಿ, ಸರ್ ಒಂದ್ ನಿಮಿಷ ಬಾಮ್ಮ. ಬರ್ತಾ ಇದ್ದೀನಿ ಸರ್. ಸರ್ ಏನ್ ಸರ್ ಕರೆದ್ರಿ? ಒಂದ್ ಲಾಕರ್ ರಾಮಬ್ರಹ್ಮ ಅನ್ನೋ ವ್ಯಕ್ತಿ ಹೆಸರಲ್ಲಿದ್ಯಮ್ಮ. ತುಂಬಾ ವರ್ಷಗಳಿಂದ ಅವ್ರಿಲ್ಲಿ ಬಂದೇ ಇಲ್ಲ, ನೋಡಿದ್ದೂ ಇಲ್ಲ, ಆ ಲಾಕರ್ನ ಓಪನ್ ಕೂಡ ಮಾಡಿಲ್ಲ. ಆಸ್ ಎ ಬ್ಯಾಂಕ್ ರೂಲ್ 10 ವರ್ಷ ಆದ್ಮೇಲೆ ಅಕೌಂಟ್ ಹೋಲ್ಡರ್ ಬರ್ದೇ ಇದ್ರೆ ಅವ್ರ ಅಡ್ರೆಸ್ಗೆ ಲಾಕರ್ ಅಲ್ಲಿರೋ ವಸ್ತುಗಳನ್ನ ಕಳಿಸ್ಕೊಡೋದು ನಮ್ ಜವಾಬ್ದಾರಿ. ಒಂದ್ಸಲ ಲಾಕರ್ ಓಪನ್ ಮಾಡಿ ಅದ್ರಲ್ಲಿ ಏನಿದೆ ಅಂತ ನೋಡು. ಆಮೇಲೆ ಅವ್ರ ಅಡ್ರೆಸ್ ಕೊಡ್ತೀನಿ, ಅವ್ರನ್ನ ಭೇಟಿ ಮಾಡಿ ಲಾಕರ್ ಅಲ್ಲಿರೋ ವಸ್ತುಗಳನ್ನೆಲ್ಲ ಕೊಟ್ಬಿಡು. ಓಕೆ ಸರ್. ಸರ್, ಲಾಕರ್ನಲ್ಲಿ ಈ 3 ವಸ್ತು ಮಾತ್ರ ಇತ್ತು. ಓಕೆ ಅಮ್ಮ. ಈ ಅಡ್ರೆಸ್ಸು ನಾನು ಹೇಳಿದ ಅಕೌಂಟ್ ಹೋಲ್ಡರ್ದು. ನಾಳೆ ಬೆಳಗ್ಗೆನೆ ಹೋಗಿ ಇದನ್ನೆಲ್ಲ ಅವ್ರಿಗೆ ಕೊಟ್ಟು ಬರ್ಬೇಕು. ಶೋರ್ ಸರ್. ಅಯ್ಯೋ ದೇವ್ರೆ, ನಾನು ಮೈಥಿಲಿ ಜೊತೆ ಇರೋದನ್ನ ಅಮ್ಮ ನೋಡಿದಾಗ ಏನಂತಾರೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಆದರೆ ತುಂಬ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡೆ. ಇಲ್ಲ ಅಂದರೆ ಅವ್ರ ರಿಯಾಕ್ಷನ್ ಬೇರೆ ಥರನೇ ಇರ್ತಿತ್ತು. ಅಮ್ಮ, ನೀನು ಯಾವಾಗ ಬಂದೆ? ಅದೇ ತುಂಬಾ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡೆ ಅಂದ್ಯಲ್ಲ, ಅವಾಗ ಬಂದೆ. ಅಮ್ಮ, ಅದು ನಿನ್ ಮನ್ಸಲ್ಲಿರೋದು ಅವ್ರು ಕೇಳಿಸ್ಕೊಂಡಿಲ್ಲ, ಅದಕ್ಕೆ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡೆ. ಆದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ಕೇಳಿಸ್ಕೊಂಡೆ, ಹಾಗಾಗಿ ನನ್ನ ಹತ್ರ ತಪ್ಪಿಸ್ಕೊಳ್ಳೋ ಅವಕಾಶ ಇಲ್ಲ. ನಿಜ ಹೇಳು, ನೀನ್ ಮೈಥಿಲಿನ ಇಷ್ಟಪಡ್ತಿದ್ಯಾ ಅಲ್ವಾ? ಅಮ್ಮ, ಏನ್ ಹೇಳ್ತಿದ್ಯಮ್ಮ? ವಯಸ್ಸಲ್ಲಿರೋ ಒಬ್ಬ ಹುಡುಗ ವಯಸ್ಸಲ್ಲಿರೋ ಒಂದ್ ಹುಡುಗಿ ಜೊತೆಗೆ ಇಷ್ಟು ಕ್ಲೋಸ್ ಆಗಿ ಇದಾನೆ ಅಂತಂದ್ರೆ ಅದರ ಅರ್ಥ ಖಂಡಿತವಾಗ್ಲೂ ಪ್ರೀತಿ ಅಂತಾನೆ. ಇಲ್ಲ ನನ್ ಸ್ವಾರ್ಥಕ್ಕೋಸ್ಕರ ಮೈಥಿಲಿನ ಟ್ರ್ಯಾಪ್ ಮಾಡ್ತಿದೀನಿ ಅಂತೀಯಾ, ಅದು ಖಂಡಿತವಾಗ್ಲೂ ಮೋಸ ಅನ್ನಿಸ್ಕೊಳತ್ತೆ.
ಈಗ ಹೇಳು, ನಿಂದು ಪ್ರೀತಿನಾ ಮೋಸನಾ? 100% ಮೋಸನೇ ಅಮ್ಮ. ನೀನು ಕೇಳಿಸ್ಕೊಂಡಿದ್ದು ನಿಜ. ನಾನು ಮೈಥಿಲಿನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅವಳ ಜೊತೆ ನನ್ನ ಜೀವನನ ಹಂಚ್ಕೋಬೇಕು ಅಂತಿದ್ದೀನಿ. ಅವಳನ್ನ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ. ಆ ಸತ್ಯ ಎಲ್ಲ ಮುಚ್ಚಿಟ್ಟು ನಿಮ್ಮೆಲ್ರಿಗೂ ಮೋಸ ಮಾಡಿದೆ. ಅದಕ್ಕೆ ನಂದು ಮೋಸ ಅಂದಿದ್ದು. ನಂಗೊತ್ತು ನಿಂದು ಪ್ರೀತಿ ಅಂತ. ನನಗ್ ನಂಬಿಕೆ ಇದೆ ನೀನ್ ನನ್ನ ಹತ್ರ ಏನೂ ಮುಚ್ಚಿಡಲ್ಲ ಅಂತ. ಅದಕ್ಕೆ ಕೇಳ್ದೆ. ಮತ್ತೆ ಈ ವಿಷಯ ಆ ಹುಡುಗಿಗೆ ಹೇಳಿದ್ಯಾ? ಇಲ್ಲಮ್ಮ, ಸದ್ಯದಲ್ಲೇ ಹೇಳಬೇಕು. ಯಾವಾಗ? ತ್ರಿಷಾ ಜೊತೆಲಿ ನಿನ್ನ ಎಂಗೇಜ್ಮೆಂಟ್ ಆದ್ಮೇಲ ಅಥವಾ ಮದ್ವೆನೇ ಆದ್ಮೇಲ? ಅಮ್ಮ, ಹೌದು ಕಂದ. ಪ್ರೀತಿ ವಿಷಯದಲ್ಲಿ ಯಾವತ್ತೂ ತಡ ಮಾಡ್ಬಾರ್ದು. ನಿನ್ ಪ್ರೀತಿನ ಆ ಹುಡುಗಿ ಒಪ್ಕೋಬೋದು, ಇಲ್ಲ ತಿರಸ್ಕರಿಸ್ಬೋದು. ಅಥವಾ ಆ ಹುಡುಗಿಗೆ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿರ್ಬೋದು. ಈ ಥರದ ಕಾರಣಗಳು ಎಷ್ಟೊಂದಿರತ್ತೆ. ಅದಕ್ಕೆ ಮೊದ್ಲು ನಿನ್ ಮನ್ಸಲ್ಲಿ ಏನಿದೆ ಅಂತ ಆ ಹುಡುಗಿಗೆ ಹೇಳು. ಆಮೇಲೆ ನಿಮ್ಮ ಅಜ್ಜಿ ಹತ್ರ ಮತ್ತೆ ಎಲ್ರನ್ನೂ ಹೇಗ್ ಒಪ್ಪಿಸ್ಬೇಕೋ, ಆಲ್ರೆಡಿ ಒಪ್ಕೊಂಡಿರೋ ಸಂಬಂಧನ ಹೇಗ್ ಕ್ಯಾನ್ಸಲ್ ಮಾಡ್ಬೇಕು ಯೋಚನೆ ಮಾಡೋಣ. ಅಷ್ಟು ಈಸಿನಾ ಅಮ್ಮ? ಮೊದಲೇ ಮೈಥಿಲಿ ಫ್ಯಾಮಿಲಿ ಅಂದ್ರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅವ್ರ ಹೆಸರು ಎತ್ತಿದ್ರೇನೆ ಮನೇಲಿ ಕೂಗಾಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಮದ್ವೆಗೆ ಒಪ್ಕೋತಾರೆ ಅಂತೀಯಾ? ನೋಡು ಉತ್ತಮ್, ಹೆದರ್ಕೊಳ್ಳೋರ್ಗೆ ಪ್ರೀತಿಸೋ ಅರ್ಹತೆ ಇಲ್ಲ ಅಂತಾರೆ. ಪ್ರೀತಿ ವಿಷಯದಲ್ಲಿ ನೀನು ಧೈರ್ಯವಾಗಿದ್ರೆ ಪ್ರೀತಿ ಅಷ್ಟೇ ಈಸಿಯಾಗಿ ಸಕ್ಸಸ್ ಆಗತ್ತೆ. ಇಲ್ಲ ಅಂದ್ರೆ ಆ ಪ್ರೀತಿ ಕತೆ ದುಃಖದಲ್ಲೇನೆ ಅಂತ್ಯ ಆಗ್ಬಿಡತ್ತೆ. ಇಲ್ಲಮ್ಮ, ನನ್ನ ಪ್ರೀತಿ ವಿಷಯದಲ್ಲಿ ಮಾತ್ರ ನಾನು ಸಕ್ಸಸ್ ಆಗಲೇಬೇಕು. ಹಾಗಿದ್ರೆ ಧೈರ್ಯವಾಗಿ ಮುಂದೆ ಹೋಗು. ಹೇಗ್ ನಡಿಬೇಕು, ಯಾವಾಗ ನಡಿಬೇಕು, ಎಲ್ ನಡಿಬೇಕು ಅನ್ನೋದನ್ನ ಕಾಲನೇ ನಿರ್ಧಾರ ಮಾಡತ್ತೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸತ್ಯ, ಆ ಮೈಥಿಲಿ ಬಂಟಿ ಊಟ ಮಾಡಿದ್ರಾ? ಅವಳೇನೋ ಆಫೀಸ್ ಕೆಲ್ಸ ಮಾಡ್ತಾ ಇದ್ದಾಳೆ. ಬಂಟಿಗೆ ನಾಳೆ ಎಕ್ಸಾಮ್ ಅಂತೆ, ಓದ್ಕೊಳ್ತಿದ್ದಾನೆ. ಒಂದ್ ಅರ್ಧ ಗಂಟೆ ಆದ್ಮೇಲೆ ತಿಂತೀವಿ ಅಂತ ಅಂದ್ರು. ಸರಿ ಸರಿ. ನಂಗೆ ಕುಡಿಯಕ್ ನೀರು ಮತ್ತೆ ಮಾತ್ರೆ ತಗೊಂಬ. ಸರಿ ಆಯ್ತ್ರಿ. ಎಷ್ಟು ಕ್ಯೂಟ್ ಆಗಿದ್ದಾಳೆ ನನ್ನ ಬಂಗಾರ. ಈ ಸೀರೆನ ನಿನಗೆ ಗಿಫ್ಟ್ ಹಾಕ್ಕೊಟ್ಟು ನಿನ್ನ ತಬ್ಕೊಡೋ ಒಳ್ಳೆ ಅವಕಾಶನ ಪಡ್ಕೋತಾ ಇದ್ದೀನಿ. ನನ್ನ ಅಪ್ಪುಗೆಯಲ್ಲಿ ಕರಗ್ತಾ ನಡುಕ್ತಾ ಪುಳುಕಿತಳಾಗೋದಕ್ಕೆ ರೆಡಿ ಆಗಿರು. ಅಕ್ಕ, ಹಾಯ್ ಅಕ್ಕ. ಯಾವನ ಅವನು ರಾತ್ರಿಲಿ? ಏನಪ್ಪ ಈ ಟೈಮಲ್ಲಿ ಬಂದಿದ್ಯಾ? ಸಾರಿ ಅಕ್ಕ, ಇಷ್ಟೊತ್ನಲ್ಲಿ ಬಂದು ನಿಮ್ಗೆಲ್ಲ ಡಿಸ್ಟರ್ಬ್ ಮಾಡೋದಕ್ಕೆ. ಪರವಾಗಿಲ್ಲ ಬಿಡಪ್ಪ, ನೀನೇನು ಹೊರಗಿನವನಾ? ಈ ಮನೆ ಓನರೇ ಅಲ್ವಾ, ಯಾವಾಗ ಬೇಕಾದ್ರೂ ಬರ್ಬೋದು. ಇವತ್ತು ನನ್ನ ಹೆಂಡತಿ ಹುಡ್ದಬ್ಬ ಅಕ್ಕ. ಈಗ ಯಾವ ಲೋಕದಲ್ಲಿದ್ದಾಳೋ, ಪ್ರತಿ ವರ್ಷ ಅವಳು ಹುಟ್ಟಿದಬ್ಬಕ್ಕೆ ಯಾವ್ದಾದ್ರೂ ಒಂದು ಹುಡುಗಿಗೆ 25,000 ರೂಪಾಯಿದು ರೇಷ್ಮೆ ಸೀರೆ ಕೊಡೋದು ನನ್ನ ಅಭ್ಯಾಸ ಅಕ್ಕ. ಹೌದು ಅಕ್ಕ, ನೋಡಿ ಇಲ್ಲಿ ನೋಡಿ. ಅಯ್ಯೋ ನಿಜವಾಗ್ಲೂನಾ? ನಿಂದಿ ಅಂತ ದೊಡ್ಡ ಮನಸ್ಸು. 25,000 ರೂಪಾಯಿ ಸೀರೆನ ದಾನ ಮಾಡ್ತಿದ್ಯಾ? ಕೊಡು 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 ಕೊಡು. ನಾನು ದಾನ ಕೊಡೋದು ಮದ್ವೆ ಆಗ್ದಲೇ ಇರೋ ಹುಡುಗಿಗೆ ಅಕ್ಕ. ಹುಡುಗಿ ತಾಯಿಗಲ್ಲ. ಅರ್ಥ ಆಯ್ತು ಬಿಡಪ್ಪ. ಮೈಥಿಲಿ ನೋಡು, ನಿನಗ್ ದಾನ ಕೊಡಕ್ಕೆ ಬಂದಿದಾನಂತೆ. ಎದ್ದಳು
ನನಗ್ ಯಾವ ದಾನನೂ ಬೇಕಾಗಿಲ್ಲ, ಬೇರೆ ಯಾರಿಗಾದ್ರೂ ಕೊಡೋಕ್ ಹೇಳು. ಏಯ್ ಏನೇ 25,000 ರೂಪಾಯಿ ರೇಷ್ಮೆ ಸೀರೆನ ನಮಗ್ ಕೊಡ್ತೀನಿ ಅಂತ ಬಂದ್ರೆ ಬೇಡ ಹೋಗೋ ಅಂತ್ಯಾ? ನೀನ್ ಉಟ್ಕೊಳ್ಳಿಲ್ಲ ಅಂದ್ರೆ ಈಸ್ಕೊಂಡ್ ನನಗ್ ಕೊಡು, ನಾನ್ ಉಟ್ಕೊಳ್ತೀನಿ. ಅಮ್ಮ ಅದ್ ಹಾಗಲ್ಲ ಅಮ್ಮ, ನಾನ್ ಹೇಳ್ದ್ ಕೇಳು. ಏನಪ್ಪ ಇವಳು ಹೀಗೆ ಸಂಕೋಚ ಪಡ್ತಿರ್ತಾಳೆ, ನೀನ್ ಕೊಡಪ್ಪ. ಥ್ಯಾಂಕ್ ಯು ಅಕ್ಕ. ಮೈಥಿಲಿ, ಈಗ ಕೊಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಹೋಗಿರೋ ನನ್ನ ಹೆಂಡತಿ ಆತ್ಮಶಾಂತಿಗೋಸ್ಕರನೇ. ತಗೋ ಪ್ಲೀಸ್, ತಗೋ ಮೈಥಿಲಿ ಪ್ಲೀಸ್. ಅಂಕಲ್ ಅಂಕಲ್ ಅಲ್ಲ ಕಣೋ, ಭಾವ. ನನಗಾಗ ಅನ್ನಿಸ್ತಿಲ್ಲ. ಆದ್ರೆ ಇವತ್ತು ಬರೀ ಹೆಣ್ಮಕ್ಳಿಗೇನಾ, ಇಲ್ಲ ಗಂಡು ಮಕ್ಳಿಗೂ ಕೂಡ ಏನಾದ್ರೂ ಗಿಫ್ಟ್ ಕೊಡೋ ಅವಕಾಶ ಇದೆಯಾ? ಈ ಆಫರು ಮದ್ವೆ ಆಗದೆ ಇರೋ ಹುಡುಗಿಗೆ. ಮೈಥಿಲಿ, ನೀನ್ ಹೋಗಿ ಸೀರೆ ಉಟ್ಕೊಂಡು ಬರ್ತೀಯಾ?